ನೋಡಿ, ನಿಮ್ಮ ಮಗ ಸ್ಕೂಲಲ್ಲಿ ತುಂಬಾನೇ ತಂಟೆ ಮಾಡ್ತಾನೆ. ಅದು ಅಲ್ಲದೆ ಅವನು ಬೇರೆ ಹಕ್ಕಿಯ ಮಕ್ಕಳಿಗೆ ಹೊಡಿತಾನೆ, ಕೊಕ್ಕಿನಿಂದ ಚುಚ್ತಾನೆ, ಮತ್ತೆ ಅವರ ಡಬ್ಬಿಗಳನ್ನ ಅವರಿಗೆ ಗೊತ್ತಾಗದ ರೀತಿ ತೆರೆದು ಅದರಲ್ಲಿ ಇದ್ದುದನ್ನ ತಿಂತಾನೆ. ನೀವು ಅಪ್ಪ ಅಮ್ಮ ಅವನಿಗೆ ಇದನ್ನೇ ಕಲಿಸಿಕೊಡ್ತೀರಾ? ದಿನ ಅವನ ಬಗ್ಗೆ ಎಲ್ಲರತ್ರ ಕಂಪ್ಲೇಂಟ್ಸ್ ಇದ್ದೇ ಇದೆ. ಅದಕ್ಕೆ ಇವತ್ತು ನಿಮ್ಮನ್ನ ಕರೆಸಿದ್ದು. ನೋಡಿ, ನಾವಂತೂ ಅವನಿಗೆ ಹೇಳಿ ಹೇಳಿ ಸಾಕಾಯ್ತು. ಇದು ಕೊನೆಯ ಎಚ್ಚರಿಕೆ ನಿಮಗೆ. ನಿಮ್ಮ ಮಗನಿಗೆ ಇದನ್ನೆಲ್ಲ ನಿಲ್ಲಿಸೋದಕ್ಕೆ ಹೇಳಿ, ಇಲ್ಲ ಅಂದರೆ ನಮ್ಮ ಶಾಲೆಗೆ ಅವನನ್ನ ಕಳಿಸ್ಬೇಡಿ. ಅಯ್ಯೋ ಟೀಚರ್, ಇಲ್ಲ, ಆ ಥರ ಎಲ್ಲ ಹೇಳಬೇಡಿ. ಜಗ್ಗುಗೆ ನಾನು ಬುದ್ಧಿ ಹೇಳ್ತೇನೆ. ಇನ್ಮುಂದೆ ಅವನು ತಂಟೆ ಮಾಡಲ್ಲ. ಜಗ್ಗು ಸ್ಕೂಲಲ್ಲಿ ತುಂಬಾನೇ ಪೋಖ್ರಿ ಮಾಡ್ತಾ ಇದ್ದ. ಅವನು ಯಾರು ಹೇಳಿದ ಮಾತು ಕೇಳ್ತಿರ್ಲಿಲ್ಲ. ಪಾಠ ಮಾಡ್ತಿದ್ದ ಸಮಯದಲ್ಲಿ ಬೇರೆ ಹಕ್ಕಿಗಳ ರೆಕ್ಕೆ ಎಳೆಯುವುದು, ಅವರಿಗೆ ಕೊಕ್ಕಿನಿಂದ ಚುಚ್ಚೋದು, ಈ ತರಹ ಎಲ್ಲ ಮಾಡ್ತಾ ಇದ್ದ. ಇವನ ತಂಟೆಗಳು ಮಿತಿ ಮೀರಿದಾಗ ತಡೆಯಲಾಗದೆ ಟೀಚರ್ ಜಗ್ಗುನ ಅಪ್ಪ ಅಮ್ಮ ಕವ್ವಿ ಮತ್ತೆ ಕವ್ವನನ್ನ ಬರೋದಕ್ಕೆ ಹೇಳಿದ್ರು. ಎಲ್ಲ ವಿಷಯ ಅವರಿಗೆ ಹೇಳಿದ್ರು. ಜಗ್ಗು, ನೀನು ನಮ್ಮ ಮರ್ಯಾದೆ ತೆಗಿತಾ ಇದ್ದೀಯಲ್ಲ, ಯಾಕೆ ಸ್ಕೂಲಲ್ಲಿ ಹಾಗೆ ಮಾಡ್ತಿ ನೀನು? ನಾನೇನಪ್ಪ ಮಾಡಿದೆ? ನಾನೇನೂ ಮಾಡಿಲ್ಲ. ನೀವು ಸುಮ್ಮನೆ ನನಗೆ ಬೈಬೇಡಿ ಅಂತ ಜಗ್ಗು ಬೇರೇನು ಕೇಳದೆ ಮಲ್ಕೊಂಡ್ಬಿಟ್ಟ. ಇದೇನ್ರಿ ಇದು? ಜಗ್ಗು ಈ ಥರ ಮಾಡಿದ್ರೆ ಇವನ ಶಾಲೆ ಅರ್ಧದಲ್ಲಿಯೇ ಮುಗಿದು ಹೋಗ್ತದೆ. ಯಾಕೆ ಇವನು ಹೀಗೆ ಮಾಡ್ತಾನೋ ಏನೋ? ಚೂರು ಹೇಳಿದ ಮಾತು ಕೇಳಲ್ಲ. ಅದು ಬಿಡು, ನಿಂಗೆ ಗೊತ್ತಾ ಕವಿ, ಇವತ್ತು ನಾನು ಹರಿತೋತನ ಮನೆಯಿಂದ ಆ್ಯಪಲ್ ಕತ್ಕೊಂಡು ಬಂದೆ. ಆದ್ರೆ ಆ ಹರಿತೋತ ನನ್ನ ಹಿಡಿದು ಬಿಟ್ಟ ಅಂತೀನಿ. ಮತ್ತೇನ್ ಮಾಡೋದು, ಆ್ಯಪಲ್ ವಾಪಸ್ ಕೊಟ್ಟು ಬಂದೆ. ಆದರೆ ಕವ್ವಿಗೆ ತನ್ನ ಗಂಡನ ಮಾತುಗಳು ಸರಿಯಾಗಿ ಕಿವಿವರೆಗೆ ಹೋಗಲೇ ಇಲ್ಲ. ಅವಳಿಗೆ ತನ್ನ ಮಗನ ಕಂಪ್ಲೇಂಟ್ಸ್, ಶಾಲೆಯಲ್ಲಿ ನಡೆದ ಘಟನೆಗಳು ನೆನಪಾಗ್ತಾ ಇದ್ವು. ಇದಕ್ಕೆ ಏನಾದರೂ ಮಾಡಲೇಬೇಕು. ನಾನು ಮೈನಾ ಹಕ್ಕಿ ಹತ್ರ ಹೋಗ್ತೇನೆ. ಅವಳೇನಾದರೂ ಸಲಹೆ ಕೊಟ್ಟರೂ ಕೊಡ್ಬೋದು. ಮರುದಿನ ಕವ್ವಿ ಮೈನಾಳನ್ನ ಹುಡುಕಿಕೊಂಡು ಹೋಗ್ತಾಳೆ. ಮೈನಾ, ಮೈನಾ, ನಮ್ಮ ಜಗ್ಗು ಸ್ಕೂಲಲ್ಲಿ ತುಂಬಾನೇ ತಂಟೆ ಮಾಡ್ತಾನೆ. ಹೇಳಿದ್ದು ಒಂದು ಮಾತು ಕೂಡ ಕೇಳಲ್ಲ. ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ ಮೈನಾ. ಸ್ಕೂಲಲ್ಲಿ ಕೊನೆಯ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇವಾಗ ನನಗೆ ಇದಕ್ಕೆ ನೀನೇ ಏನಾದರೂ ದಾರಿ ಹೇಳಬೇಕು ಮೈನಾ. ನೋಡು ಕವಿ, ಇದಕ್ಕೆಲ್ಲ ಕಾರಣ ನೀನೇ. ನೀನು ಮತ್ತೆ ಕವ್ವ ಹೇಗಿರ್ತೀರೋ ಹಾಗೆ ಜಗ್ಗು ಕೂಡ ಆಗಿದ್ದಾನೆ. ಮಕ್ಕಳು ನಮ್ಮನ್ನೇ ನೋಡಿ ಅನುಸರಿಸ್ತಾರೆ. ನಾವು ಹೇಗೆ ಇರ್ತೀವೋ ಮಕ್ಕಳು ಕೂಡ ಹಾಗೆ ಇರ್ತಾರೆ. ಅವರು ನಮ್ಮ ಮಾತು ಕೇಳಲ್ಲ, ನಮ್ಮನ್ನು ಅನುಸರಿಸ್ತಾರೆ. ನೀನು ಮತ್ತೆ ಕವ್ವ ಕದಿಯೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀರಾ. ಅದಕ್ಕೆ ಜಗ್ಗು ಕೂಡ ಸ್ಕೂಲಲ್ಲಿ ಬೇರೆಯವರ ಟಿಫಿನ್ ಬಾಕ್ಸ್ನಲ್ಲಿರೋದನ್ನು ಕದಿತಾನೆ. ಮತ್ತು ನೀನು ಯಾವಾಗಲೂ ಎಲ್ಲರ ಹತ್ರನೂ ಜಗಳ ಮಾಡ್ತಾನೇ ಇರ್ತೀಯ ಅಲ್ವಾ? ಅವರಿಗೇನಾದರೂ ಅಪಾಯ ತರ್ತಾನೆ ಇರ್ತಿ. ಅದನ್ನೇ ನೋಡಿ ನೋಡಿ ಜಗ್ಗು ಕೂಡ ಹಾಗೆ ಮಾಡ್ತಿದ್ದಾನೆ. ನೀವು ಮಾಡೋದು ಸರಿಯಾದರೆ ಜಗ್ಗು ಕೂಡ ಮಾಡೋದು ಸರಿಯೇ ಅಲ್ವಾ? ಹೌದು ಮೈನಾ, ನೀನು ಹೇಳ್ತಿರೋದು ಸರಿ. ತಪ್ಪು ನಮ್ಮಲ್ಲೇ ಇದೆ. ಅದನ್ನು ಮೊದಲು ನಾವು ಸುಧಾರಿಸಿಕೊಳ್ತೇವೆ. ಇದರಿಂದ ನಮ್ಮ ಜಗ್ಗು ಕೂಡ ಸರಿ ಹೋಗ್ತಾನೆ. ಹೌದು, ನಮ್ಮ ಮಕ್ಕಳು ನಮ್ಮ ಮಾತನ್ನು ಖಂಡಿತ ಕೇಳೋದಿಲ್ಲ. ಅವರು ನಮ್ಮನ್ನು ಅನುಸರಿಸ್ತಾರೆ. ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.